ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರಾ ಅಕಾಡೆಮಿ. ಇವತ್ತಿನ ಚಾಪ್ಟರು ವರ್ಕ್ ಆ್ಯಂಡ್ ಟೈಮ್, ಕ್ವಾಂಟಿಟಿವ್ ಆ್ಯಂಡ್ ಆ್ಯಪ್ಟಿಟ್ಯೂಡ್. ಈ ಕಾನ್ಸೆಪ್ಟಲ್ಲಿ ನಾನು ಪ್ರೀವಿಯಸ್ಲಿ ಪ್ರಾಬ್ಲಮ್ ಬೇಸ್ಡ್ ಆನ್ ಏಜಸ್ ತೊಗೊಂಡಿದ್ದೆ. ಇವತ್ತು ವರ್ಕ್ ಆ್ಯಂಡ್ ಟೈಮ್ ಚಾಪ್ಟರ್ ಟೀಚ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೇಜರ್ಲಿ 3 ಟಾಪಿಕ್ಸ್ ಇದೆ. ಫಸ್ಟು ಇಂಟ್ರೊಡಕ್ಷನ್ ಟು ವರ್ಕ್ ಆ್ಯಂಡ್ ಟೈಮ್, ಬೇಸಿಕ್ ರೂಲ್ಸ್ ಆ್ಯಂಡ್ ಫಾರ್ಮುಲಾಸ್. ನೆಕ್ಸ್ಟು ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಇಂಟ್ರೊಡಕ್ಷನು, ಬೇಸಿಕ್ ರೂಲ್ಸು ಮತ್ತು 4 ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಅಂದರೆ ಟೆಕ್ನಿಕ್ 4ವರೆಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಟೀಚ್ ಮಾಡ್ತೀನಿ. ರಿಮೈನಿಂಗ್ ಟೆಕ್ನಿಕ್ಸು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಟೀಚ್ ಮಾಡ್ತೀನಿ. ಎಲ್ಲ ಟೆಕ್ನಿಕ್ಸು ಒಂದೇ ವಿಡಿಯೋದಲ್ಲಿ ಮಾಡಿದರೆ ವಿಡಿಯೋ ತುಂಬ ಲೆಂದಿ ಆಗುತ್ತೆ. ಸೊ 2 ಪಾರ್ಟಲ್ಲಿ ಡಿವೈಡ್ ಮಾಡಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಅಪ್ ಟು ಟೆಕ್ನಿಕ್ 4. ನಾನು ಈ ರೂಲ್ಸು, ಫಾರ್ಮುಲಾಸು ಮತ್ತು ಟೆಕ್ನಿಕ್ಸ್ ಎಲ್ಲ ನಾನು ರೆಫರ್ ಮಾಡಿರೋದು ಈ ಬುಕ್ಕು, ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು, ಆಥರು ರಾಜೇಶ್ ವರ್ಮಾ. ಈ ಬುಕ್ ಚೆನ್ನಾಗಿದೆ. ಮತ್ತು ಈ ಬುಕ್ಕು ಚೆನ್ನಾಗಿದೆ, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬೈ ಡಾಕ್ಟರ್ RS ಅಗರ್ವಾಲ್. ಈ ಎರಡೂ ಬುಕ್ದು ಅಮೆಝಾನ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಫಸ್ಟ್ ಟಾಪಿಕ್ ಏನು? ಇಂಟ್ರೊಡಕ್ಷನ್ ಟು ವರ್ಕ್ ಆ್ಯಂಡ್ ಟೈಮ್. ಫಸ್ಟ್ ವರ್ಕ್ ಅಂದರೆ ಏನು ಹೇಳಿ? ವರ್ಕ್ ಅಂದರೆ ಎಕ್ಸಾಂಪಲ್ ಮನೆ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಟಾಯ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಥವಾ ವಾಲ್ ಪೇಂಟಿಂಗು, ಬುಕ್ ಪ್ರಿಂಟಿಂಗು, ಇದೆಲ್ಲ ವರ್ಕ್ ಅಲ್ವಾ? ಸೊ ಅದನ್ನೇ ನಾವು ವರ್ಕ್ ಅಂತ ಹೇಳೋದು. ಅವ್ರೇನು ಕೇಳ್ತಾರೆ ಕ್ವಶನ್ಸಲ್ಲಿ ಅಂದರೆ, ಹೌ ಲಾಂಗ್ ಇಟ್ ಟೇಕ್ಸ್ ಟು ಕಂಪ್ಲೀಟ್ ಎ ಜಾಬ್. ಜಾಬ್ ಅಂದರೂ ಒಂದೇ, ವರ್ಕ್ ಅಂದರೂ ಒಂದೇ. ಸೊ ನೀವು ಟೈಮ್ ಅಥವಾ ಎಷ್ಟು ಡೇಸ್ ತೊಗೊಳುತ್ತೆ ಅನ್ನೋದು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಪರ್ ಡೇನೂ ಹೇಳ್ಬೋದು, ಟೋಟಲ್ ಡೇಸ್ ಎಷ್ಟಾಗುತ್ತೆ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ನಂಬರ್ ಆಫ್ ವರ್ಕರ್ಸು ಮತ್ತು ಟೈಮ್ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಇಫ್ ಮೋರ್ ಪೀಪಲ್ ವರ್ಕ್ ದ ಜಾಬ್ ಗೆಟ್ಸ್ ಡನ್ ಫಾಸ್ಟರ್. ಅಂದರೆ ಜಾಸ್ತಿ ಜನ ವರ್ಕ್ ಮಾಡಿದರೆ ಕೆಲಸ ಬೇಗ ಆಗುತ್ತೆ, ಕಮ್ಮಿ ಜನ ವರ್ಕ್ ಮಾಡಿದರೆ ಕೆಲಸ ಡಿಲೇ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂದರೆ, ನೀವು ಇದು ಅಸ್ಯೂಮ್ ಮಾಡಬೇಕು ಯಾವಾಗಲೂ, ಟೋಟಲ್ ವರ್ಕ್ ಈಕ್ವಲ್ ಟು 1 ಯೂನಿಟ್. ಇದು ತುಂಬ ಇಂಪಾರ್ಟೆಂಟು. ನೀವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಇದು ನಿಮ್ಮ ಮೈಂಡಲ್ಲಿ ಇರಬೇಕು. ಅಂದರೆ ಯಾವಾಗಲೂ ಟೋಟಲ್ ವರ್ಕ್ ಈಕ್ವಲ್ ಟು ನಾವು 1 ಯೂನಿಟ್ ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಇದು ದಿಸ್ ಇಸ್ ಫಾರ್ ಸ್ಟ್ಯಾಂಡರ್ಡೈಸ್ ಕ್ಯಾಲ್ಕುಲೇಷನ್ಸ್ ಪರ್ಪಸ್ಗೆ. ನೆಕ್ಸ್ಟ್ ಒಂದು ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಫ್ ಎ ಪರ್ಸನ್ ಕ್ಯಾನ್ ಡೂ ಎ ಜಾಬ್ ಇನ್ 4 days, he is doing 1/4 ಆಫ್ ದ ವರ್ಕ್ ಈಚ್ ಡೇ. ಎಕ್ಸಾಂಪಲ್ ವಾಲ್ ಪೇಂಟಿಂಗ್ ಅಂದ್ಕೊಳ್ಳಿ. ಇದೊಂದು ವಾಲ್ ಇದೆ, ಅವನಿಗೆ ಈ ವಾಲ್ ಪೇಂಟ್ ಮಾಡೋಕ್ಕೆ ಟೋಟಲ್ ಎಷ್ಟು ಡೇಸ್ ಬೇಕು? 4 days. ಈ ವಾಲು ಫುಲ್ ಪೇಂಟ್ ಮಾಡೋಕ್ಕೆ 4 days ಬೇಕು. ಹಾಗಂದರೆ ಅವನು ಪರ್ ಡೇ ಎಷ್ಟು ವರ್ಕ್ ಮಾಡ್ತಾ ಇದ್ದಾನೆ? 1/4. ಅಂದರೆ ಇಷ್ಟು ವರ್ಕ್ ಮಾಡ್ತಾನೆ, ಇಷ್ಟು ಪೇಂಟ್ ಮಾಡ್ತಾ ಇದ್ದಾನೆ. ಇದು 1/4. ಸೆಕೆಂಡ್ ಡೇ 1/4. ಅಂದರೆ 2 ದಿವಸದಲ್ಲಿ ಅವನು ಅರ್ಧ ಗೋಡೆ ಪೇಂಟ್ ಮಾಡ್ದ. ಥರ್ಡ್ ಡೇಯಲ್ಲಿ ಮತ್ತೆ 1/4. ಫೋರ್ತ್ ಡೇ ರಿಮೈನಿಂಗ್ 1/4. ಸೊ ಟೋಟಲಿ ಅವನಿಗೆ 4 days ಬೇಕು ಈ ಫುಲ್ ವಾಲ್ ಪೇಂಟ್ ಮಾಡೋಕ್ಕೆ. ಸೊ ಫಸ್ಟ್ ಡೇ 1/4, ಸೆಕೆಂಡ್ ಡೇ 1/4, ಥರ್ಡ್ ಡೇ 1/4, ಫೋರ್ತ್ ಡೇ 1/4. ಸೊ ಈಚ್ ಡೇ ಅವನು 1/4 ಆಫ್ ದ ವಾಲ್ ಪೇಂಟ್ ಮಾಡ್ತಾ ಇದ್ದಾನೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿರಿ. ಎಕ್ಸಾಂಪಲು ಇದು ತುಂಬ ಯೂಸ್ಫುಲ್ಲು. ಯಾವಾಗಲೂ ಇದು ಇನ್ವರ್ಸ್ ಆಗುತ್ತೆ. ಟೋಟಲ್ ಡೇಸ್ ಏನಿದೆ ಅದು ಪರ್ ಡೇಗೆ ನೀವು ಕನ್ವರ್ಟ್ ಮಾಡೋಕ್ಕೆ ಹೋದರೆ ಇದು 1/4 ಆಗುತ್ತೆ. ಸೊ ನಾವು 1 day ವರ್ಕ್ನ ಈ ಥರನೂ ತೋರಿಸ್ಬೋದು, 1 divided by ಟೋಟಲ್ ಡೇಸ್. ಸೊ ಇದು ನೀವು ಮೈಂಡಲ್ಲಿ ಇಟ್ಕೊಂಡಿರಿ. 1 day ಈಕ್ವಲ್ ಟು 1 divided by ಟೋಟಲ್ ಡೇಸ್. ಸೊ ಇದು ನಿಮಗೆ ಪರ್ ಡೇ ವರ್ಕ್ ಎಷ್ಟಾಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. 2 people ವರ್ಕಿಂಗ್ ಟುಗೆದರ್. ಕ್ವಶನ್ ಏನಿದೆ? ರವಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 5 days ಆ್ಯಂಡ್ ರಾಜು ಕ್ಯಾನ್ ಕಂಪ್ಲೀಟ್ ದ ಸೇಮ್ ವರ್ಕ್ ಇನ್ 10 days. ಅಂದರೆ ರವಿ ಒಬ್ಬನೇ ವರ್ಕ್ ಮಾಡಿದರೆ ಅವನಿಗೆ ಆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ 5 days ಬೇಕಂತೆ. ರವಿ ಇಂಡಿವಿಜುವಲಿ ವರ್ಕ್ ಮಾಡಿದರೆ ಅವನಿಗೆ ಆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಟೋಟಲಿ 10 days ಬೇಕು. ಕ್ವಶನ್ ಏನಿದೆ? ಇಫ್ ದೇ ವರ್ಕ್ ಟುಗೆದರ್ ಹೌ ಮೆನಿ ಡೇಸ್ ವಿಲ್ ದೇ ಟೇಕ್. ಅಂದರೆ ಇಬ್ಬರು ಒಟ್ಟಿಗೆ ವರ್ಕ್ ಮಾಡಿದರೆ ಅವರಿಗೆ ಎಷ್ಟು ಡೇಸ್ ಬೇಕು ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ಕೇಳಿದ್ದಾರೆ. ಫಸ್ಟು ರವೀಸ್ದು ಟೋಟಲ್ ಡೇಸ್ನ ನಾವು ಪರ್ ಡೇ ವರ್ಕಲ್ಲಿ ಕನ್ವರ್ಟ್ ಮಾಡೋಣ. ಸೊ ಹೇಗೆ ನಾನು ಪ್ರೀವಿಯಸ್ಲಿ ಇಲ್ಲಿ ತೋರಿಸಿದ್ನಲ್ಲ, ಸೊ ಈ ಥರ 1 day ಈಕ್ವಲ್ ಟು 1 divided by ಟೋಟಲ್ ಡೇಸ್.
ರವಿದು 1 ಡೇ ವರ್ಕು 1/5 ಆಗುತ್ತೆ, ಯಾಕಂದರೆ ಟೋಟಲ್ ಡೇಸು 5 ಡೇಸು. ರಾಜುದು 1 ಡೇ ವರ್ಕು 1/10 ಡೇಸ್. ಸೊ ನಾವು ರವಿ ಮತ್ತು ರಾಜುದು 2 ಆ್ಯಡ್ ಮಾಡೋಣ. ಒನ್ ಡೇ ವರ್ಕ್ ಎಷ್ಟಾಗುತ್ತೆ, ಇದೆರಡು ಆ್ಯಡ್ ಮಾಡಬೇಕು. 1/5 ಪ್ಲಸ್ 1/10. 5 10ದು ಎಲ್ ಸಿ ಎಮ್ ತೊಗೊಳ್ಳಿ. ಎಲ್ ಸಿ ಎಮ್ ಹೆಂಗೆ ಫೈಂಡ್ ಔಟ್ ಮಾಡ್ತಾರೆ, ಇದು 5 ಹಿಂಗೆ ಇಡಿ, 2 5s 10 ಅಲ್ವಾ. ನೆಕ್ಸ್ಟ್ 5 1s 5, 5 1s 5. ಸೊ 10 ಎಲ್ ಸಿ ಎಮ್. ಇದು ಎಲ್ ಸಿ ಎಮ್ ಎಲ್ಲ ಫೈಂಡ್ ಔಟ್ ಮಾಡೋದು ರಾಜ್ ಸರ್ ಟೀಚ್ ಮಾಡ್ತಾ ಇದ್ದಾರೆ. ನೀವು ಆ ವಿಡಿಯೋಸ್ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಅವ್ರು ಬೇಸಿಕ್ಸಿಂದ ಏನೇನು ಎಲ್ ಸಿ ಎಮ್, ಎಸ್ ಸಿ ಎಫ್ ಇದೆಲ್ಲ ಅವ್ರು ಕವರ್ ಮಾಡ್ತಾ ಇದ್ದಾರೆ. ಅವ್ರು ಇಂಡೆಪ್ತಾಗಿ ನಿಮಗೆ ಈಸಿಯಾಗಿ ಹೇಳ್ಕೊಡ್ತಾರೆ. ಆ ವಿಡಿಯೋಸು ನೀವು ರೆಫರ್ ಮಾಡ್ಬೋದು. ಸೊ ನಮಗೆ ಎಲ್ ಸಿ ಎಮ್ 10 ಬಂತು. ಇಲ್ಲಿ 10 ಅಂತ ಇಟ್ಕೊಂಡ್ರೆ ಇದು 5 2s 10, 10 10 ಕ್ಯಾನ್ಸಲ್ ಆಗುತ್ತೆ. ಸೊ ನಮಗೆ 2 + 1 ಬಂತು. ಇದು ಏನಾಯಿತು 3/10. ಇದು 3/10 ಏನು 1 ಡೇ ವರ್ಕು, ಇಬ್ಬರದು ಕಂಬೈಂಡು 1 ಡೇ ವರ್ಕ್. ನಮಗೆ ಟೋಟಲ್ ವರ್ಕ್ ಫೈಂಡ್ ಔಟ್ ಮಾಡಬೇಕು. ನಾನು ಆವಾಗಲೇ ಹೇಳಿದ್ದೆ, ಟೋಟಲ್ ವರ್ಕ್ ಯಾವಾಗಲೂ ಎಷ್ಟಿರುತ್ತೆ, 1 ಯೂನಿಟ್ ಇರುತ್ತೆ. ಸೊ ಇವಾಗ 1 ಡೇ ಈಕ್ವಲ್ ಟು 1 ಟೋಟಲ್ ವರ್ಕ್ ಆರ್ ಟೋಟಲ್ ಡೇಸ್. ಇಲ್ಲಿ ನಮಗೆ 1 ಡೇ ಸಿಕ್ಕಿದೆ, ನಮಗೆ ಟೋಟಲ್ ಡೇಸ್ ಬೇಕು. ಸೊ 1 ಡೇ ಏನಿದೆ 3/10 ಈಕ್ವಲ್ ಟು 1 ಟೋಟಲ್ ಡೇಸ್. ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಏನು ಬರುತ್ತೆ, ಟೋಟಲ್ ಡೇಸ್ ಇಂಟು 3 ಈಕ್ವಲ್ ಟು 10 ಬರುತ್ತೆ. ಸೊ ಟೋಟಲ್ ಡೇಸ್ ಈಕ್ವಲ್ ಟು 10/3. ಸೊ ಇದು ಆನ್ಸರ್ 10/3 ಅಂತ ಬರುತ್ತೆ. ನೀವು ಅದನ್ನ ಡೆಸಿಮಲಲ್ಲೂ ತೋರಿಸ್ಬೋದು, 3.33 ಅಂತಲೂ ತೋರಿಸ್ಬೋದು, ಅಥವಾ ಆಪ್ಷನಲ್ಲಿ ಈ ಥರನೂ ಕೊಡ್ಬೋದು ಅವರು, 3 days ಆ್ಯಂಡ್ 1/3 ಡೇ. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು. ಅವರು ಡೆಸಿಮಲ್ ಆದಮೇಲೆ 3 ಇದೆಯಲ್ಲ ಅದನ್ನ 1/3 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವುದೇ ಥರ ಆಪ್ಷನಲ್ಲಿ ಕೊಟ್ಟರು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡೋಣ, ಬೇಸಿಕ್ ರೂಲ್ಸ್ ಆ್ಯಂಡ್ ಫಾರ್ಮುಲಾ. ಫಸ್ಟ್ ರೂಲ್ ಏನಿದೆ, ಪರ್ ಡೇ ವರ್ಕ್ ಕ್ಯಾಲ್ಕುಲೇಷನ್. ಅಂದರೆ ಟೋಟಲ್ ಡೇಸ್ ಕೊಟ್ಟಿರ್ತಾರೆ, ನಿಮಗೆ ಪರ್ ಡೇ ಎಷ್ಟು ವರ್ಕ್ ಮಾಡಿದ್ದಾನಂತ ಫೈಂಡ್ ಔಟ್ ಮಾಡಬೇಕು. ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದು ಸೇಮ್ ಅದೇ, ಏನು 1 ಡೇ ಈಕ್ವಲ್ ಟು 1// ಟೋಟಲ್ ಡೇಸ್. ಅದನ್ನೇ ಇವರು ಫಸ್ಟ್ ರೂಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಪರ್ ಡೇ ವರ್ಕ್ ಕ್ಯಾಲ್ಕುಲೇಷನ್ ಈ ಥರ. ಎಕ್ಸಾಂಪಲ್ ನೋಡಿ, ವಂದನಾ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 35 days. ಹೌ ಮಚ್ ವರ್ಕ್ ಡಸ್ ಶಿ ಡೂ ಇನ್ 1 day? ಅಂದರೆ ಅವಳಿಗೆ ಫುಲ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ 35 days ಬೇಕು. ಆ್ಯಸ್ ಪರ್ ನಮ್ಮ ಫಾರ್ಮುಲಾ ಏನಾಗುತ್ತೆ, ಪರ್ ಡೇ ವರ್ಕು 1 ಟೋಟಲ್ ಡೇಸ್ ಅಲ್ವಾ. ಸೊ ಪರ್ ಡೇ ವರ್ಕ್ ಏನಾಗುತ್ತೆ 1/35 ಆಗುತ್ತೆ. ವಂದನಾಸ್ ಪರ್ ಡೇ ವರ್ಕು 1/35. ನೆಕ್ಸ್ಟ್ ಎಕ್ಸಾಂಪಲ್ಲು, ರವಿ ಕ್ಯಾನ್ ಪೇಂಟ್ ಎ ವಾಲ್ ಇನ್ 20 days. ಹೌ ಮಚ್ ವರ್ಕ್ ಡಸ್ ಹಿ ಡೂ ಇನ್ 1 day? ಸಿಂಪಲ್, 1/20 days. ಇದು ಪರ್ ಡೇ ವರ್ಕ್ 1/20 days. ನೆಕ್ಸ್ಟ್ ರೂಲು ಟೋಟಲ್ ಟೈಮ್ ಕ್ಯಾಲ್ಕುಲೇಷನ್. ಪ್ರೀವಿಯಸ್ಲಿ ನಮ್ಗೆ ಏನು ಕೊಡ್ತಿದ್ರು, ಟೋಟಲ್ ಡೇಸ್ ಕೊಡ್ತಿದ್ರು, ನಾವು ಪರ್ ಡೇ ವರ್ಕ್ ಫೈಂಡ್ ಔಟ್ ಮಾಡಬೇಕಿತ್ತು. ಇವಾಗ ಪರ್ ಡೇ ವರ್ಕ್ ಕೊಟ್ಟಿರ್ತಾರೆ, ನಾವು ಟೋಟಲ್ ಡೇಸ್ ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್. ಪ್ರೀವಿಯಸ್ಲಿ ಏನಿತ್ತು, ಇದು 1 ಡೇ ಈಕ್ವಲ್ ಟು 1// ಟೋಟಲ್ ಡೇಸ್ ಅಲ್ವಾ. ಇದನ್ನು ನೀವು ಈ ಥರನೂ ಬರಿಬೋದಲ್ವಾ, ಟೋಟಲ್ ಡೇಸ್ ಈಕ್ವಲ್ ಟು 1// 1 day. ಸೊ ಇಷ್ಟು ನಿಮ್ಗೆ ಗೊತ್ತಾದರೆ, ಇಷ್ಟು ನಿಮ್ಗೆ ಗೊತ್ತಿದ್ದರೆ ನೀವು ಈಸಿಯಾಗಿ ಇದು ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ನೋಡಿ, ರವಿ ಡಸ್ 1/14 ಆಫ್ ಎ ವರ್ಕ್ ಇನ್ 1 day. ಅವನು 1 ಡೇಲಿ 1/14 ವರ್ಕ್ ಮಾಡ್ತಾ ಇದ್ದಾನೆ. ಹಾಗಾದರೆ ಅವನು
ಟೋಟಲ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಡೇಸ್ ಬೇಕು? ಸೊ ಟೋಟಲ್ ಡೇಸ್ ಈಕ್ವಲ್ ಟು 1/114 ಅಂತ ಹಾಕ್ಕೊಳ್ಳಿ. ಸೊ ಇದನ್ನ ನೀವು ಮೇಲೆ ತಂದರೆ ಏನಾಗುತ್ತೆ, ಇದನ್ನ ನೀವು ಈ ಥರನೂ ಬರಿಬೋದು. 1 into 14/1. ಸೊ ಇದು ಏನಾಗುತ್ತೆ 14. ರವಿಗೆ ಫುಲ್ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಡೇಸ್ ಬೇಕು? 14 ಡೇಸ್. ಇನ್ನೊಂದು ಎಕ್ಸಾಂಪಲ್, ಆಯಿಷಾ ಕಂಪ್ಲೀಟ್ಸ್ 1/5 ಆಫ್ ಎ ಟಾಸ್ಕ್ ಇನ್ 1 ಡೇ. ಹೌ ಮೆನಿ ಡೇಸ್ ವಿಲ್ ಶಿ ಟೇಕ್ ಟು ಫಿನಿಶ್ ಇಟ್? ಸೊ ಏನಿದೆ ಟೋಟಲ್ ಡೇಸ್, ನಾನು ಫಾರ್ಮುಲಾ ಬರೀತಾ ಇದ್ದೇನೆ, ಈಕ್ವಲ್ ಟು 1/1 ಡೇ ವರ್ಕ್. ನಮಗೆ ಟೋಟಲ್ ಡೇಸ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಡೇಸ್ ಕೊಟ್ಟಿಲ್ಲ, ಪರ್ ಡೇ ವರ್ಕ್ ಕೊಟ್ಟಿದ್ದಾರೆ. ಎಷ್ಟು? 1/5. ಸೊ 1/1/5 ಇದನ್ನ ನೀವು 1 into 5/1 ಅಂತ ಬರಿಬೋದು. ಸೊ ಈಕ್ವಲ್ ಟು 5 ಡೇಸ್. ಹಾಗಂದರೆ ಆಯಿಷಾಗೆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ಟೋಟಲಿ 5 ಡೇಸ್ ಬೇಕಂತ. ನೆಕ್ಸ್ಟ್ ರೂಲು ಎಫಿಷಿಯನ್ಸಿ ರೇಷೋ. ಇದರಲ್ಲಿ ಎಕ್ಸಾಂಪಲು ಇಬ್ಬರು ಪರ್ಸನ್ಸ್ ಇದ್ದಾರೆ ಅಂದ್ಕೊಳ್ಳಿ, ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ. ಇದರಲ್ಲಿ ಒನ್ ಪರ್ಸನ್ ಎಫಿಷಿಯೆಂಟ್ ಆಗಿರ್ತಾನೆ. ಎಫಿಷಿಯೆಂಟ್ ಅಂದರೆ ಫಾಸ್ಟ್ ಇರ್ತಾನೆ, ಯಾರಿಗಿಂತಲೂ? ಸೆಕೆಂಡ್ ಪರ್ಸನ್ಗಿಂತಲೂ. ಈ ಎಕ್ಸಾಂಪಲಲ್ಲಿ ನೋಡಿ, ಪರ್ಸನ್ ಎ ಫಾಸ್ಟರ್ ಇದ್ದಾನೆ ಅಂದ್ಕೊಳ್ಳಿ, ಪರ್ಸನ್ ಬಿಗಿಂತಲೂ ಫಾಸ್ಟರ್ ಇದ್ದಾನೆ. ಸೊ ನಾವು ಎಕ್ಸಾಂಪಲ್ ಆಗಿ ಎ ಎಕ್ಸ್ ಡೇಸ್ ತೊಗೊತಾನೆ ಅಂದ್ಕೊಳ್ಳಿ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ, ಬಿ ವೈ ಡೇಸ್ ತೊಗೊತಾನೆ ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ. ಅವಾಗ ಅವನು ಎಷ್ಟು ಟೈಮ್ಸ್ ಎಫಿಷಿಯೆಂಟ್ ಇದ್ದಾನೆ? ಪರ್ಸನ್ ಎ n ಟೈಮ್ಸ್. ಅವಾಗ ನಮಗೇನಾಗುತ್ತೆ, ಎ ವಿಲ್ ಟೇಕ್ 1/n ಟೈಮ್ಸ್ ದ ಟೈಮ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಬೈ ಬಿ. ಅಂದರೆ ಎ ಎಷ್ಟು ಟೈಮ್ ತೊಗೊತಾನೆ? 1/n ಟೈಮ್ಸ್ ಆಫ್ ವರ್ಕ್ ಡನ್ ಬೈ ಬಿ. ವೈಗಿಂತಲೂ 1/n ಟೈಮ್ಸ್ ಅವನು ಟೈಮ್ ತೊಗೊತಾನೆ, ಅಂದರೆ ಕಮ್ಮಿ ಸಮಯ ತೊಗೊತಾನೆ. ಇವನು ಫಾಸ್ಟರ್ ಇದ್ದಾನೆ ಎ. ಸ್ಲೋವರ್ ಇದ್ದಾಗ ಏನಾಗುತ್ತೆ, ಬಿ ವಿಲ್ ಟೇಕ್ n ಟೈಮ್ಸ್ ದ ಟೈಮ್ ಟು ಕಂಪ್ಲೀಟ್ ದ ಸೇಮ್ ವರ್ಕ್ ಡನ್ ಬೈ ಎ. ಅಂದರೆ ಬಿ n ಟೈಮ್ಸ್ ತೊಗೊತಾನೆ, ಯಾರಿಗಿಂತಲೂ? ಎಕ್ಸ್ಗಿಂತಲೂ. ಸೊ ಏನಾಗುತ್ತೆ, XN. ಇವನು ಫಾಸ್ಟರ್ ಇದ್ದಾನೆ ಎ, ಬಿ ಸ್ಲೋವರ್. ಫಾಸ್ಟರ್ ಇದ್ದಾಗ ಡಿವೈಡ್ ಬೈ 1/n ಮಾಡಿ, ಸ್ಲೋವರ್ ಇದ್ದಾಗ ಮಲ್ಟಿಪ್ಲೈ ಬೈ n ಅಂತ ಮಾಡಿ. ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನು ಕೊಟ್ಟಿದ್ದಾರೆ, P is 3 times more efficient than Q. P takes 40 days less than Q. ನಮಗೆ P ಮತ್ತು Q ಇಬ್ಬರು ಪರ್ಸನ್ ಇದ್ದಾರೆ. P is more efficient ಅಂದರೆ P ಫಾಸ್ಟ್ ಇದ್ದಾನೆ Qಗಿಂತಲೂ. P ನಮಗೆ ಗೊತ್ತಿಲ್ಲ ಎಷ್ಟು, X ಅಂತ ಇಟ್ಕೊಳ್ಳೋಣ. ಮತ್ತೇನು ಕೊಟ್ಟಿದ್ದಾರೆ, 3 times more efficient than Q ಅಂತ ಕೊಟ್ಟಿದ್ದಾರೆ. ಯಾರು? P. ಅವಾಗ Qದು ಎಷ್ಟಾಗುತ್ತೆ? ಸ್ಲೋವರ್. ಇವನು ಸ್ಲೋವರ್ ಇದ್ದರೆ n ಟೈಮ್ಸ್ ಎಷ್ಟಿದೆ? 3 ಟೈಮ್ಸ್ ಇದೆ. ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಯಾರಿಗೆ ಮಲ್ಟಿಪ್ಲೈ ಮಾಡಬೇಕು? ವರ್ಕ್ ಆಫ್ Pಗೆ. ಸೊ 3x ಆಗುತ್ತೆ Qದು. ನೆಕ್ಸ್ಟು P ಮತ್ತು Q ಮಧ್ಯೆ ರಿಲೇಷನ್ ಕೊಟ್ಟಿದ್ದಾರೆ. P ಟೇಕ್ಸ್ 40 ಡೇಸ್ ಲೆಸ್ ದೆನ್ Q. ಸೊ Qದು ಎಷ್ಟು ವರ್ಕ್ ಇದೆ ಅದರಲ್ಲಿ -40 ಮಾಡಿ. ಅಂದರೆ Q ಒಂದು 100 ಡೇಸ್ ತೊಗೊತಾ ಇದ್ದಾನೆ ಅಂದರೆ 100 - 40 ಡೇಸು. ಸೊ 60 ಡೇಸು P ತೊಗೊತಾ ಇದ್ದಾನೆ, ಯಾಕಂದರೆ ಅವ್ನು ಫಾಸ್ಟರ್ ಇದ್ದಾನೆ. ಸೊ ಇದು ರಿಲೇಷನ್ನು ಇಲ್ಲಿ ಕೊಟ್ಟಿದ್ದಾರೆ ಈ ಲೈನಲ್ಲಿ. ಇವಾಗ ನೀವು P ಮತ್ತು Q ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. P ಏನಿದೆ X, Q 3x - 40. 3x - x ಏನಾಗುತ್ತೆ? 2x ಈಕ್ವಲ್ ಟು 40. x ಈಕ್ವಲ್ ಟು 40/2. x ಈಕ್ವಲ್ ಟು ಎಷ್ಟಾಯಿತು? 20. ಸೊ ನಮಗೆ ಲಾಸ್ಟಲ್ಲಿ ಏನು ಕೇಳಿದರೆ, ಫೈಂಡ್ ದ ಟೈಮ್ P ಆ್ಯಂಡ್ Q ಟೇಕ್ ಇಂಡಿವಿಜುವಲಿ. P ಮತ್ತು Q ಇಂಡಿವಿಜುವಲಿ ವರ್ಕ್ ಮಾಡಿದರೆ ಎಷ್ಟು ಟೈಮ್ ತೊಗೊತಾರೆ ಅಂತ ಕೇಳಿದ್ದಾರೆ. ಸೊ X ಏನಿದೆ 20 ಡೇಸು, Pಗೆ 20 ಡೇಸ್ ಬೇಕು, Qಗೆ 60 ಡೇಸ್ ಬೇಕು.
ಸೊ ಪಿ ಇಂಡಿವಿಜುವಲ್ ವರ್ಕ್ ಎಷ್ಟು 20 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ, ಕ್ಯೂ ಇಂಡಿವಿಜುವಲಿ ವರ್ಕ್ ಮಾಡಿದರೆ 60 ಡೇಸ್ ಮಾಡ್ತಾನೆ. ಅದನ್ನೇ ಇಲ್ಲಿ ತೋರಿಸಿದ್ದಾರೆ, ಪಿಗೆ 20 ಡೇಸು, ಕ್ಯೂಗೆ 60 ಡೇಸು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎ ಈಸ್ 2 times more efficient than ಬಿ. ಎ ಫಿನಿಷಸ್ ದ ವರ್ಕ್ 15 days ಫಾಸ್ಟರ್ ದೆನ್ ಬಿ. ಎ ನಮಗೆ ಗೊತ್ತಿಲ್ಲ ಎಷ್ಟು ಟೈಮ್ ತೊಗೊಳ್ತಾನೆ, ಎಕ್ಸ್ ಅಂತ ತೊಗೊಳ್ಳೋಣ. ಬಿ ಎಷ್ಟು, ಇವನು ಸ್ಲೋ ಇದ್ದಾನೆ. ಎ ಈಸ್ 2 times more efficient ದೆನ್ ಬಿ ಅಂದರೆ ಬಿ ಸ್ಲೋ ಆದಲ್ಲ, ಸೊ ಅವನಿಗೆ 2 times ಮಲ್ಟಿಪ್ಲೈ ಮಾಡಬೇಕು. ಯಾವುದಕ್ಕೆ, ಎಕ್ಸ್ ಡೇಸ್ಗೆ, ಅಂದರೆ ಎ ಎಷ್ಟು ಡೇಸ್ ತೊಗೊತಾನೆ ಅದಕ್ಕೆ. ಸೊ 2x ಆಯಿತು. ನೆಕ್ಸ್ಟ್ ರಿಲೇಷನ್ನು ಏನು ಕೊಟ್ಟಿದ್ದಾರೆ, ಎ ಫಿನಿಷಸ್ ದ ವರ್ಕ್ 15 days ಫಾಸ್ಟರ್ ದೆನ್ ಬಿ. ಎ ಬಿಗಿಂತಲೂ 15 days ಫಾಸ್ಟರ್ ತೊಗೊತಾನೆ, ಅಂದರೆ ಬಿ ಟೋಟಲ್ ಡೇಸ್ ಮೈನಸ್ 15 days ಮಾಡಿದ್ರೆ ಎ ಎಷ್ಟು ಡೇಸ್ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಸೊ ಎ ವ್ಯಾಲ್ಯೂ ಎಕ್ಸ್ ಇದೆ, ಎಕ್ಸ್ ಡೇಸು, ಇದು ಡೇಸು, ಇದು 2x ಡೇಸು. ಎಕ್ಸ್ ಬಿ ಅಂದರೆ 2x minus 15, 2x minus x, x equal to 15. ನಮಗೇನಿದೆ, ಫಸ್ಟಿಗೆ ಎ ಎಕ್ಸ್ ಡೇಸ್ ಇದೆ, ಬಿ 2x ಡೇಸ್ ಇದೆ. ಸೊ ಎಗೆ 15 days ಬೇಕು, ಬಿಗೆ 2 into 15 days, ಸೊ ಟೋಟಲಿ 30 days. ಅಂದರೆ ಎ 15 daysಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನೆ, ಬಿ 30 daysಲ್ಲಿ ವರ್ಕ್ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ರೂಲು ಮ್ಯಾನ್ ಡೇಸ್ ಇನ್ವರ್ಸ್ ರಿಲೇಷನ್ಶಿಪ್. ಇದರಲ್ಲಿ ಏನು ಸಿಂಪಲ್ ಅಂದರೆ, ಈಗ ಮೋರ್ ಮೆನ್ ಇದ್ದಾಗ ಲೆಸ್ ಟೈಮ್ ಬೇಕು, ಲೆಸ್ ಮೆನ್ ಇದ್ದಾಗ ಮೋರ್ ಟೈಮ್ ಬೇಕು ಅಲ್ವಾ. ಅದನ್ನ ಅವರು ರೇಷಿಯೋಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಇದು ಒಂದು ಗ್ರೂಪು, ಇದು ಫಸ್ಟ್ ಗ್ರೂಪು, ಇದು ಸೆಕೆಂಡ್ ಗ್ರೂಪ್ ಅಂದ್ಕೊಳ್ಳಿ. ಅದನ್ನ ರೇಷಿಯೋದಲ್ಲಿ ತೋರಿಸ್ತಾ ಇದ್ದಾರೆ, ನಂಬರ್ ಆಫ್ ಮೆನ್ ಇನ್ ರೇಷೋ. ಇದನ್ನ ನೀವು ಇನ್ವರ್ಸ್ ಮಾಡಿದರೆ ನಮಗೆ ಟೈಮ್ ರೇಷೋ ಸಿಗುತ್ತೆ. m/n ಇರೋದು n/m ಆಗುತ್ತೆ. ಇದರಿಂದ ನಮಗೆ ಟೈಮ್ ರೇಷೋ ಸಿಗುತ್ತೆ. ಇದು ಗ್ರೂಪ್ ಆಫ್ ಮೆನ್, ಅಂದರೆ 2 ಗ್ರೂಪಲ್ಲಿ ವರ್ಕ್ ಎಷ್ಟು ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ ಕ್ವಶನ್ಸ್ ಬಂದಾಗ ಇದನ್ನ ಯೂಸ್ ಮಾಡಿ. ಎಕ್ಸಾಂಪಲ್ ನೋಡೋಣ. ಕ್ವಶನ್ ಏನಿದೆ, 12 men can finish a work in 20 days. How many days will 15 men take to finish the same work? ಫಸ್ಟು ನಾವು ನಂಬರ್ ಆಫ್ ಮೆನ್ ರೇಷೋ ಅದನ್ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, 12 ಮೆನ್ನು, ಸೆಕೆಂಡ್ ಗ್ರೂಪಲ್ಲಿ 15 ಮೆನ್. ಸೊ ಇದನ್ನ ರೇಷೋದಲ್ಲಿ ಬರ್ಕೊಂಡ್ರೆ 12:15. ಇದು ರೆಡ್ಯೂಸ್ ಮಾಡೋಕ್ಕಾಗುತ್ತಾ ನೋಡಿ, 3 4s 12, 3 5s 15. ಇದು ಮೆನ್ ರೇಷೋ. ಇದನ್ನು ಟೈಮ್ ರೇಷೋ ಕನ್ವರ್ಟ್ ಮಾಡಬೇಕಂದ್ರೆ ಇನ್ವರ್ಸ್, ಇಲ್ಲಿ ಕೊಟ್ಟಿದ್ದಾರಲ್ಲ ಇನ್ವರ್ಸ್. ಸೊ ಟೈಮ್ ರೇಷೋ ಏನಾಗುತ್ತೆ, 5:4. ನಾವು ಟೈಮ್ ರೇಷೋಗೆ ಯಾಕೆ ಕನ್ವರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ನಮಗೆ ಡೇಸ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಡೇಸ್ ಕೊಟ್ಟಿದ್ದಾರೆ ಮತ್ತು ಹೌ ಮೆನಿ ಡೇಸ್ ಅಂತ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೆಕೆಂಡ್ ಗ್ರೂಪಲ್ಲಿ ಎಷ್ಟು ಡೇಸ್ ತೊಗೊತಾರೆ. ಸೊ ಅದಕ್ಕೆ ನಾವು ಮೆನ್ ರೇಷೋನ ಟೈಮ್ ರೇಷೋ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಈ 5:4 ರೇಷೋ ಹೆಂಗಿದೆ, ಫಸ್ಟು 20 days ಕೊಟ್ಟಿದ್ದಾರೆ, ನೆಕ್ಸ್ಟ್ ರೇಷೋ ನಮ್ಗೆ ಕೊಟ್ಟಿಲ್ಲ, 15 ಮೆನ್ದು ಎಷ್ಟು ಡೇಸ್ ಅಂತ ಕೊಟ್ಟಿಲ್ಲ. ಸೊ ನಾವು ಅದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಇವಾಗ ನೀವು ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇದನ್ನ ನೀವು ಹಿಂಗೂ ಬರಿಬೋದು, 20/x. ಇದೇನಾಗುತ್ತೆ, 5x = 80 ಅಲ್ವಾ. x = 80/5. ಸೊ x = 16 days. ಅಂದರೆ ಈ 15 ಮೆನ್ನು ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ 16 days ತೊಗೊಂಡಿದ್ದಾರೆ. ಅದೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ, 15 men will complete the same work in 16 days ಅಂತ. ನೆಕ್ಸ್ಟ್ ಟಾಪಿಕ್ಕು ಫಾಸ್ಟ್ ಟ್ರ್ಯಾಕ್ ಟೆಕ್ನಿಕ್ಸು. ಇದರಲ್ಲಿ ಟೋಟಲಿ 11 ಟೆಕ್ನಿಕ್ಸ್ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ 4 ಟೆಕ್ನಿಕ್ಸ್ ಕವರ್ ಮಾಡ್ತೀನಿ, ರಿಮೈನಿಂಗ್ 7 ಟೆಕ್ನಿಕ್ಸು ಪಾರ್ಟ್ 2 ವಿಡಿಯೋಲಿ ಕವರ್ ಮಾಡ್ತೀನಿ. ಫಸ್ಟ್ ಟೆಕ್ನಿಕ್ ನೋಡೋಣ ಬನ್ನಿ, ಮ್ಯಾನ್ ಡೇಸ್ ಫಾರ್ಮುಲಾ. ನಿಮಗೆ ಕ್ವಶನಲ್ಲಿ ಮೆನ್, ಡೇಸು, ಅವರ್ಸು ಮತ್ತು ವರ್ಕ್ ಇದು 4 ಕೊಟ್ಟಿದ್ದರೆ ನೀವು ಡೈರೆಕ್ಟ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ.
ಇದು ಹೇಗೆ ಬಂತು ಅದೆಲ್ಲ ಯಾರೂ ಕೇಳಲ್ಲ ನಿಮಗೆ ಎಕ್ಸಾಮಲ್ಲಿ ನೀವು ಇದು ಫಾರ್ಮುಲಾ ಹೆಂಗೆ ಯೂಸ್ ಮಾಡಿದ್ರಿ ಅಂತ. ಎಕ್ಸಾಮಲ್ಲಿ ಏನು ಬೇಕಾಗಿರೋದು ಫೈನಲ್ ಆನ್ಸರ್ ನಿಮ್ಮದು ಕರೆಕ್ಟ್ ಆಗಿರ್ಬೇಕಷ್ಟೆ. ಎಮ್ ಅಂದರೆ ಏನು ಇಲ್ಲಿ ಈ ಫಾರ್ಮುಲಾದಲ್ಲಿ ನಂಬರ್ ಆಫ್ ಪರ್ಸನ್ಸ್, ಡಿ ಅಂದರೆ ನಂಬರ್ ಆಫ್ ಡೇಸ್, ಟಿ ಅಂದರೆ ಅವರ್ಸ್ ವರ್ಕ್ಡ್ ಪರ್ ಡೇ, ಡಬ್ಲ್ಯೂ ಅಂದರೆ ವರ್ಕ್ ಡನ್. ಈ ಫಾರ್ಮುಲಾ ಹೇಗೆ ನೆನ್ಪಿಟ್ಕೋಬೇಕಂದ್ರೆ ಸಿಂಪಲ್, ನೀವು ವರ್ಕ್ ಡಿನಾಮಿನೇಟ್ರಲ್ಲಿ ತಗೊಳ್ಳಿ, ರಿಮೈನಿಂಗ್ ಎಲ್ಲ ಮೇಲೆ, ಮ್ಯಾನ್, ಡೇಸ್ ಮತ್ತು ಅವರ್ಸ್ ಅಂದರೆ ಟೈಮು. ಸೊ ಇದು ಮೂರು ಮೇಲೆ, ನ್ಯೂಮರೇಟ್ರಲ್ಲಿ ವರ್ಕ್ ಡಿನಾಮಿನೇಟ್ರಲ್ಲಿ ಇಟ್ಕೊಳ್ಳಿ. ಇಷ್ಟೇ ನೀವು ನೆನ್ಪಿಟ್ಕೋಬೇಕಾಗಿರೋದು. ಎಕ್ಸಾಂಪಲ್ ನೋಡೋಣ. ನೀವು ಅಂದರೆ ಬೇರೆ ವೇಯಲ್ಲಿ ಸಾಲ್ವ್ ಮಾಡೋಕ್ಕೆ ಹೋದರೆ ನಿಮಗೆ ತುಂಬ ಡಿಲೇ ಆಗುತ್ತೆ. ಸೊ ನಿಮಗೆ ಟೈಮ್ ಸೇವಿಂಗ್ ಅಂದರೆ ಇದೇ ಆಪ್ಷನ್, ಇದು ಫಾರ್ಮುಲಾ ನೀವು ಯೂಸ್ ಮಾಡಬೇಕಷ್ಟೆ. ಎಕ್ಸಾಂಪಲ್ ನೋಡೋಣ. ಇಲ್ಲೇನು ಕೊಟ್ಟಿದ್ದಾರೆ, 10 men make 20 toys in 12 days working 12 hours a day. ಫಸ್ಟು ಇದು M1, 10 ಅನ್ನೋದು M1, ಇದು ಟಾಯ್ಸ್ ಏನು ವರ್ಕ್ ಅಲ್ವಾ, ಇದು W1, ಇದು ಡೇಸ್ D1, ಇದು ಅವರ್ಸ್ T1. ಇವ್ರೇನು ಕೇಳಿದ್ದಾರೆ, ಇನ್ ಹೌ ಮೆನಿ ಡೇಸ್, ನಮಗೆ D2 ಫೈಂಡ್ ಔಟ್ ಮಾಡಬೇಕು. ಮೆನ್ ಕೊಟ್ಟಿದ್ದಾರೆ, M2 ಕೊಟ್ಟಿದ್ದಾರೆ, ಟಾಯ್ಸು ಕೊಟ್ಟಿದ್ದಾರೆ, ವರ್ಕ್ 2 ಕೊಟ್ಟಿದ್ದಾರೆ, ಮತ್ತು T2 ಕೊಟ್ಟಿದ್ದಾರೆ. ನಮಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು D2. ಸೊ ನೀವು ಈ ಫಾರ್ಮುಲಾದಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂಸ್ನ ಇಲ್ಲಿ ಬಂದಿರೋ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ನಿಮಗೆ ಫೈನಲ್ ಆನ್ಸರು 6 days ಬರುತ್ತೆ. ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ, ಇದೆಲ್ಲ ಕಾಮನ್ ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಟೆಕ್ನಿಕ್, ಇಲ್ಲಿ ಮಲ್ಟಿಪಲ್ ಪರ್ಸನ್ಸ್ ಇರ್ತಾರೆ, ಅಂದರೆ ಮಲ್ಟಿಪಲ್ ಪರ್ಸನ್ಸ್ ಟುಗೆದರ್ ಅಂದರೆ ಒಟ್ಟಿಗೆ ವರ್ಕ್ ಮಾಡ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಇಲ್ಲಿ 2 ಕೇಸ್ ಇದೆ, 2 persons ವರ್ಕಿಂಗ್ ಟುಗೆದರ್ ಅಂತ. ಇಲ್ಲೇನು ಕೊಟ್ಟಿದ್ದಾರೆ, ಎ ಫಿನಿಷಸ್ ವರ್ಕ್ ಇನ್ X days, ಎ ವರ್ಕ್ ಮಾಡೋದು X ಡೇಸಲ್ಲಿ, ಬಿಗೆ Y days. ಅವಾಗ ಅವರು ಕಂಬೈನ್ಡ್ ವರ್ಕ್ ಮಾಡಿದರೆ ಎಷ್ಟು ಡೇಸಲ್ಲಿ ವರ್ಕ್ ಫಿನಿಶ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ನೀವು ಫಸ್ಟು ಇದು ಟೋಟಲ್ ಡೇಸ್ನ ಪರ್ ಡೇ ವರ್ಕಿಗೆ ಕನ್ವರ್ಟ್ ಮಾಡಿ, 1/x = 1/y. ಸೊ ಇದು ಏದು ಪರ್ ಡೇ ವರ್ಕ್, ಇದು ಬಿದು ಪರ್ ಡೇ ವರ್ಕ್. ಅವಾಗ ನೀವು A + B ಆ್ಯಡ್ ಮಾಡಿ, A + B ಇದು 1 day ವರ್ಕ್. 1 ಡೇಯಲ್ಲಿ ಎಷ್ಟು, 1/x + 1/y. LCM ತೊಗೊಂಡ್ರೆ ಏನಾಗುತ್ತೆ, y ಮೇಲೆ x + y. ಇದು 1 day ವರ್ಕ್. ನಿಮಗೆ ಟೋಟಲ್ ವರ್ಕ್ ಬೇಕಂದ್ರೆ, ಟೋಟಲ್ ಡೇಸ್ ಬೇಕಂದ್ರೆ ಇದನ್ನ ಇನ್ವರ್ಸ್ ಮಾಡಿ, ಅಂದರೆ xy / x + y. ಇದನ್ನ ಇಲ್ಲಿ ತೋರಿಸಿದ್ದಾರೆ. ಎಕ್ಸಾಂಪಲ್ ನೋಡೋಣ. A can do a work in 10 days, B can do the same work in 12 days. Aದು 10 days ಇದೆ, Bದು 12 days ಇದೆ. ಸೊ Aದು 1 day ವರ್ಕ್ ಎಷ್ಟಾಗುತ್ತೆ, 1 day ವರ್ಕ್ 1/10, Bದು B 1 day ಎಷ್ಟಾಗುತ್ತೆ, Bದು 1 day ವರ್ಕ್ 1/12. ಸೊ ನಾವು A + Bದು 1 day ವರ್ಕ್, 1 day ವರ್ಕ್ ಎಷ್ಟಾಗುತ್ತೆ, 1/10 / 1/12. LCM ತಗೊಳ್ಳಿ, 10 ಮತ್ತು 12 LCM. 2 5 = 10, 2 6 = 12, ಇದು 5 ಹಿಂಗೆ ಇಡಿ, 2 3 = 6, 3 1 = 3, ಇದು 5 1 = 5, 5 3 = 15, 15 2 = 30, 30 2 = 60. ಸೊ 60 LCM ಬಂತು. ಇದಕ್ಕೆ 60 ಮಲ್ಟಿಪ್ಲೈ, ಇದಕ್ಕೆ 60 ಮಲ್ಟಿಪ್ಲೈ, ಇದು 10 6 = 12, 5 ಸೊ 6 + 5 11/60. ಇದು 1 day ವರ್ಕ್. ಟೋಟಲ್ ವರ್ಕ್ ಮಾಡಬೇಕಂದ್ರೆ ಇದನ್ನ ರಿವರ್ಸ್ ಏನಾಗುತ್ತೆ, 60 / 11. ಇಲ್ಲಿ ಬಂದಿದೆ ನೋಡಿ, ಅದೇ ಟೋಟಲ್ ಟೈಮ್ ಟು ಫಿನಿಶ್ ದ ವರ್ಕ್ ಏನು, 60 / 11.
ಆಪ್ಷನಲ್ಲಿ ಈ ಥರನೂ ಕೊಟ್ಟಿರ್ಬೋದು. ಅವಾಗ ನೀವು ನನ್ನ ಆನ್ಸರು 60/11 ಬಂದಿದೆ, ನನ್ನ ಆನ್ಸರ್ ತಪ್ಪು ಬಂದಿದೆ ಅಂತ ಅನ್ಕೋಬಾರ್ದು. ಇದೇನಿದೆ ಈ ಥರ ಇದೆ, ಇದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 11 5 55 ಪ್ಲಸ್ ಇದು 5 ಇದು /11. ಈ ಕ್ಯಾಲ್ಕುಲೇಷನ್, ಈ ಸಿಂಪ್ಲಿಫಿಕೇಶನ್ಸು ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ನೀವು ದಯವಿಟ್ಟು ರಾಜ್ ಸರ್ ವಿಡಿಯೋಸ್ ನೋಡಿ, ಅಲ್ಲಿ ನಿಮಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಕ್ಯಾಲ್ಕುಲೇಷನ್ಸ್ ಯಾವ ಥರ ಮಾಡ್ಬೇಕಂತ. ನಾನೇನು ಮಾಡಿದೆ, 11 × 5 55, 55 ಪ್ಲಸ್ 5 60, ಸೊ 60/11. ಆಪ್ಷನ್ನು ಇದನ್ನು ಕೊಟ್ಟಿರ್ಬೋದು ಅಥವಾ ಇದನ್ನು ಕೊಟ್ಟಿರ್ಬೋದು. ನೀವು ಸಾಲ್ವ್ ಮಾಡಿದ್ಮೇಲೆ ಇದು ಬಂದಿರುತ್ತೆ. ಇದು ಹೇಗೆ ಬಂತಂತ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೇಸ್ 2 ಸಿಮಿಲರ್. ಇದರಲ್ಲಿ ಏನು, ಅಲ್ಲಿ 2% ಕೊಟ್ಟಿದ್ರು, ಇಲ್ಲಿ 3% ಕೊಟ್ಟಿರ್ತಾರೆ. ಅದನ್ನೇ ನಾವು ಸಾಲ್ವ್ ಮಾಡಬೇಕು. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲಲ್ಲಿ ಏನು ಕೊಟ್ಟಿದ್ದಾರೆ, ಎ 4 ಡೇಸಲ್ಲಿ ಕಂಪ್ಲೀಟ್ ಮಾಡ್ತಾನೆ ವರ್ಕು, ಬಿ 8 ಡೇಸಲ್ಲಿ, ಸಿ 12 ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾನೆ. ಸೊ ಎಸ್ 1 ಡೇ ವರ್ಕು, ಬಿಸ್ 1 ಡೇ ವರ್ಕು ಅದನ್ನ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನ ಆ್ಯಡ್ ಅಪ್ ಮಾಡಿದ್ದಾರೆ. ಇದು 1/4, 1/8, 1/3 ಏನಿದು ಎ ಪ್ಲಸ್ ಬಿ ಪ್ಲಸ್ ಸಿ, ಈ ಮೂವರದು 1 ಡೇ ವರ್ಕ್ ಅದು. ಸೊ ಇದು ಅವಾಗ 1/4, 1/8, 1/12 ಬರುತ್ತೆ. ಇದ್ರ 4, 8, 12 LCM 24 ಇದೆ. ಸೊ ಇದು ಮೇಲೆ ಹೇಗೆ ಬಂತು, ಇದಕ್ಕೆ 24 ಮಲ್ಟಿಪ್ಲೈ ಮಾಡಿ. ಸೊ 4 6 24, ಇದು 6, 8 3 24, ಇದು 3, 12 2 24, ಇದು 2. ಫಸ್ಟ್ LCM ತಗೋಬೇಕು, ಅದನ್ನ ಇಂಡಿವಿಜುವಲಿ ಡಿವೈಡ್ ಮಾಡಿದರೆ ನಿಮಗೆ ಈ ವ್ಯಾಲ್ಯೂ ಬರುತ್ತೆ, 11/24. ಇದು 1 ಡೇ, ಇದನ್ನ ಇನ್ವರ್ಸ್ ಮಾಡಬೇಕು ಅಂದರೆ 24/11 ಬರುತ್ತೆ ಆನ್ಸರು. ಸೊ ಇದು ಆನ್ಸರು. ನಾನು ಅವಾಗಲೂ ಹೇಳ್ದಂಗೆ ಈ ಥರನೂ ಆಪ್ಷನಲ್ಲಿ ಕೊಡ್ಬೋದು. ಇದು ಹೆಂಗೆ ಮಾಡಿದ್ದಾರೆ, ಇದು 11 × 2 ಈ ಥರ ಇದೆ ಅಲ್ಲ, ಇದು 11 × 2 22 ಪ್ಲಸ್ 2/11. ಸೊ ಏನಾಯಿತು, 24/11. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಟೆಕ್ನಿಕ್ಕು, ಫೈಂಡಿಂಗ್ 1 ಪರ್ಸನ್ಸ್ ವರ್ಕ್. ಇಲ್ಲಿ ಕಾನ್ಸೆಪ್ಟ್ ಏನಿದೆ ನೋಡೋಣ ಬನ್ನಿ. ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೂ ಎ ವರ್ಕ್ ಇನ್ X ಡೇಸ್ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಬಿ ಒಟ್ಟಿಗೆ ಸೇರಿದರೆ X ಡೇಸಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ತಾರಂತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಎ ಅಲೋನ್ ಕ್ಯಾನ್ ಡೂ ಇಟ್ ಇನ್ Y ಡೇಸ್. ಎ ಒಬ್ಬನೇ ವರ್ಕ್ ಮಾಡಿದರೆ ಅವನಿಗೆ Y ಡೇಸ್ ಬೇಕಂತೆ. ಸೊ ನಮಗೆ ಏನು ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ, ಬಿ ಅಲೋನ್ ವರ್ಕ್ ಮಾಡಿದರೆ, ಅಂದರೆ ಒಬ್ಬನೇ ವರ್ಕ್ ಮಾಡಿದರೆ ಎಷ್ಟು ಡೇಸ್ ಬೇಕು ಅಂತ ಕ್ವಶನ್ ಇರುತ್ತೆ. ಈ ಥರ ಕ್ವಶನ್ ಇದ್ದಾಗ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಬೋದು. ಟೈಮ್ ಟೇಕನ್ ಬೈ ಬಿ ಈಕ್ವಲ್ ಟು XY ಡಿವೈಡೆಡ್ ಬೈ Y ಮೈನಸ್ ಎಕ್ಸ್. ಈ ಫಾರ್ಮುಲಾ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ಬೋದು. ನೀವು ಆ ಫಾರ್ಮುಲಾ ಬೇಡ ನನಗೆ, ನಾನು ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ತೀನಿ ಅಂದರೆ ಅವಾಗಲೇ ಹೇಳ್ದಂಗೆ ನೀವು 1 ಡೇ ವರ್ಕಿಗೆ ಕನ್ವರ್ಟ್ ಮಾಡಬೇಕು. ಎ ಪ್ಲಸ್ ಬಿದು X ಡೇಸ್ ಇದೆ, ಎದು Y ಡೇಸ್ ಇದೆ. ಫಸ್ಟ್ ಇದನ್ನು 1 ಡೇ ವರ್ಕಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಇದು 1/X ಆಗುತ್ತೆ, ಇದು 1/Y ಆಗುತ್ತೆ. ಇವಾಗ ಎ ಪ್ಲಸ್ ಬಿ ಮೈನಸ್ ಎ ಮಾಡಿದಾಗ ಏನಾಗುತ್ತೆ, 1/X ಮೈನಸ್ 1/Y. ಸೊ ಪ್ಲಸ್ ಎ ಮೈನಸ್ ಎ ಹೋಯಿತು. ಸೊ ಬಿ ಈಕ್ವಲ್ ಟು 1/X ಮೈನಸ್ 1/Y. ಬಿ ಏನಾಯಿತು, Y ಮೈನಸ್ ಎಕ್ಸ್ ಡಿವೈಡೆಡ್ ಬೈ XY. ಇದು ಇನ್ವರ್ಸ್ ಮಾಡಿದಾಗ XY ಡಿವೈಡೆಡ್ ಬೈ Y ಮೈನಸ್ ಎಕ್ಸ್. ಸೊ ನೀವು ಈ ಥರ ಟ್ರೆಡಿಷ್ನಲ್ ವೇಯಲ್ಲಿ ಈ ಥರ ಸಾಲ್ವ್ ಮಾಡ್ಬೋದು. ಇಲ್ಲ ನೀನು ಇದೆಲ್ಲ ಆಗಲ್ಲ ಅಂತ ನಿಮಗೆ ಅನಿಸಿದರೆ ನೀವು ಡೈರೆಕ್ಟ್ಲಿ ಈ ಫಾರ್ಮುಲಾ ಯೂಸ್ ಮಾಡಿ. ನಾವು ಫಾರ್ಮುಲಾ ಯಾಕೆ ಯಾವಾಗಲೂ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ, ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕು. ಸೊ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, XY ಡಿವೈಡೆಡ್ ಬೈ Y ಮೈನಸ್ ಎಕ್ಸ್, ಇಷ್ಟು ನೀವು ವ್ಯಾಲ್ಯೂಸ್ ಹಾಕಿಬಿಟ್ರೆ ನೀವು ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ನೀವು ಈ ಥರನೂ ಮಾಡ್ಬೋದು, ಟೈಮ್ ಜಾಸ್ತಿ ತಗೊಳುತ್ತೆ. ಎಕ್ಸಾಂಪಲ್ ನೋಡೋಣ.
ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಟುಗೆದರ್ ಕ್ಯಾನ್ ಡೂ ವರ್ಕ್ ಇನ್ 12 days. ಎ ಅಲೋನ್ ಕ್ಯಾನ್ ಡೂ ಇಟ್ ಇನ್ 18 days. ಫಾರ್ಮುಲಾ ಏನಿದೆ, ಟೈಮ್ ಟೇಕನ್ ಬೈ ಬಿ ಈಕ್ವಲ್ ಟು ಎಕ್ಸ್ ವೈ ಡಿವೈಡೆಡ್ ಬೈ ವೈ ಮೈನಸ್ ಎಕ್ಸ್ ಅಲ್ವಾ. ಸೊ ಎಕ್ಸ್ ಏನಿದೆ ಇಲ್ಲಿದೆ ನೋಡಿ, ಎಕ್ಸ್ 12 ಇಂಟು ವೈ 18. ಸೊ ವೈ 18 ಮೈನಸ್ ಎಕ್ಸ್, ಎಕ್ಸ್ ಏನಿದೆ 12. 12 ಇಂಟು 18 ಎಷ್ಟು ಬರುತ್ತೆ, 216 ಡಿವೈಡೆಡ್ ಬೈ 6. ಇದನ್ನ ಸಾಲ್ವ್ ಮಾಡಿದರೆ ನಿಮಗೆ 36 days ಬರುತ್ತೆ. ಸೊ ಅದನ್ನ ಇಲ್ಲಿ ಆನ್ಸರ್ ಇದೆ ನೋಡಿ. ಬಿ ಅಲೋನ್ ವಿಲ್ ಟೇಕ್ 36 days ಟು ಫಿನಿಶ್ ದ ವರ್ಕ್ ಅಂತ. ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಬನ್ನಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಎಷ್ಟು 20 days ತೊಗೊತಾನೆ. ಇಬ್ರು ಒಟ್ಟಿಗೆ ಎ ಪ್ಲಸ್ ಬಿ ಕಂಬೈಂಡ್ ಆಗಿ ವರ್ಕ್ ಮಾಡಿದರೆ 20 days ತೊಗೊತಾರೆ. ಎ ಅಲೋನ್, ಎ ಒಬ್ಬನೇ ವರ್ಕ್ ಮಾಡಿದರೆ 30 days. ನಮಗೆ ಬಿ ಫೈಂಡ್ ಔಟ್ ಮಾಡಬೇಕಾಗಿದೆ. ನಮ್ಮ ಫಾರ್ಮುಲಾ ಏನಿದೆ, ಎಕ್ಸ್ ವೈ ಡಿವೈಡ್ ಬೈ ವೈ ಮೈನಸ್ ಎಕ್ಸ್. ಸೊ ಇದನ್ನು ನಾವು ಎ ಪ್ಲಸ್ ಬಿನ ನಾವು ಎಕ್ಸ್ ಅಂತ ತೊಗೊತೀವಿ, ಇದನ್ನು ವೈ ಅಂತ ತೊಗೊತೀವಿ ಅಲ್ವಾ. ಸೊ ಎಕ್ಸ್ ಏನಿದೆ 20 ಇಂಟು 30 ಡಿವೈಡ್ ಬೈ ವೈ ಏನಿದೆ 30 ಮೈನಸ್ 20. ಸೊ 3 to the 6, 600 ಡಿವೈಡೆಡ್ ಬೈ 30 ಮೈನಸ್ 20 10. ಇದು 0, ಇದು 0 ಆಯಿತು. ಆನ್ಸರ್ ಏನು ಬಂತು, 60 days. ಸೊ ಬಿ ಅಲೋನ್ ವರ್ಕ್ ಮಾಡಿದರೆ ಅವನಿಗೆ 60 days ಬೇಕಂತೆ ನೋಡಿ. ನೀವು ಫಾರ್ಮುಲಾದಲ್ಲಿ ಮಾಡಿದ್ದಕ್ಕೆ ಇಮಿಡಿಯೇಟ್ ಆಗಿ ಸಾಲ್ವ್ ಆಯಿತು. ನೀವು ಅದು 1/x ಪರ್ ಡೇ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಮಾಡಿದರೆ ಟೈಮ್ ತಗೊಳುತ್ತೆ. ಟೆಕ್ನಿಕ್ 4 ಫೈಂಡಿಂಗ್ ಕಂಬೈನ್ಡ್ ವರ್ಕ್. ಇಲ್ಲೇನು ಕೊಟ್ಟಿರ್ತಾರೆ ಅಂದರೆ, ಕಾನ್ಸೆಪ್ಟ್ ಏನಿದೆ ನೋಡಿ, ಎ ಪ್ಲಸ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ ಎಕ್ಸ್ ಡೇಸ್. ಅಂದರೆ ಎ ಪ್ಲಸ್ ಬಿ ಒಟ್ಟಿಗೆ ಸೇರಿ ಒಂದು ವರ್ಕು ಎಕ್ಸ್ ಡೇಸಲ್ಲಿ ಮಾಡ್ತಾರಂತೆ, ಅಂದರೆ ವರ್ಕ್ ಕಂಪ್ಲೀಟ್ ಮಾಡ್ತಾರಂತೆ. ಬಿ ಆ್ಯಂಡ್ ಸಿ ಇವರು ವರ್ಕ್ ಕಂಪ್ಲೀಟ್ ಮಾಡೋಕ್ಕೆ ವೈ ಡೇಸ್ ತೊಗೊತಾರೆ. ಸಿ ಮತ್ತು ಎ ಇವರು ಒಟ್ಟಿಗೆ ವರ್ಕ್ ಮಾಡಿದರೆ ಝೆಡ್ ಡೇಸಲ್ಲಿ ವರ್ಕ್ ಮಾಡ್ತಾರೆ. ನಮ್ಮ ಕ್ವಶನ್ ಏನು ಕೇಳ್ತಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರು ಮೂವರು ಇಲ್ಲಿ ಇಬ್ರಿಬ್ರು ವರ್ಕ್ ಮಾಡ್ತಾ ಇದ್ದಾರೆ. ಇವ್ರು ಮೂವರು ಎ ಪ್ಲಸ್ ಬಿ ಪ್ಲಸ್ ಸಿ ಇವ್ರು ಮೂವರು ಒಟ್ಟಿಗೆ ವರ್ಕ್ ಮಾಡಿದರೆ ಎಷ್ಟು ಡೇಸ್ ಬೇಕಾಗುತ್ತೆ ಅಂತ ಕೇಳ್ತಾರೆ. ಅವಾಗ ನಮ್ಮ ಫಾರ್ಮುಲಾ ಏನಿದೆ, ಟೈಮ್ ಈಕ್ವಲ್ ಟು 2xyz ಡಿವೈಡೆಡ್ ಬೈ xy ಪ್ಲಸ್ yz ಪ್ಲಸ್ zx. ಇದು ನೀವು ನೆನ್ಪಿಟ್ಕೊಳ್ಳೇಬೇಕು. ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲೇನು ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ಟುಗೆದರ್ ವರ್ಕ್ ಎಷ್ಟು 3 days. ನೀವು ಪರ್ ಡೇ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡಾಗ ಇದನ್ನ ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದನ್ನ ನೀವು ಬೇಕಾಗಿಲ್ಲ. ನೀವು ಡೈರೆಕ್ಟ್ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡ್ಬೋದು, ಇಲ್ಲ ನೀವು ಈ ಥರ ಕನ್ವರ್ಟ್ ಮಾಡಿಕೊಂಡು ಮಾಡ್ಬೋದು, ಡಿಲೇ ಆಗುತ್ತೆ. ಸೊ ನಾನು ಇಲ್ಲಿ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎ ಆ್ಯಂಡ್ ಬಿ ಇದು ಏನು ಎಕ್ಸ್ ಆಯಿತು, ಇದು ಎಕ್ಸ್, ಒಂದು ನಿಮಿಷ, ಇದು ಎಕ್ಸ್, ಇದು ವೈ, ಇದು ಝೆಡ್. ಫಾರ್ಮುಲಾ ಏನಿದೆ, 2 ಇಂಟು ಎಕ್ಸ್ ವೈ ಝೆಡ್. ಎಕ್ಸ್ ಏನಿದೆ 3, ವೈ 9, ಝೆಡ್ 12 ಡಿವೈಡ್ ಬೈ ಎಕ್ಸ್ ವೈ. ಎಕ್ಸ್ ಏನಿದೆ 3 ಇಂಟು 9, ವೈ ಝೆಡ್ 9 ಇಂಟು 12, ಝೆಡ್ ಎಕ್ಸ್ 12 ಇಂಟು 3. ಇದನ್ನ ನೀವು ಸಾಲ್ವ್ ಮಾಡಿದಾಗ ಈ ಆನ್ಸರ್ ಬರುತ್ತೆ. ಸೊ ಇದು ನಿಮಗೆ ಆ್ಯಕ್ಚುಲಿ 72/19 ಬರುತ್ತೆ. ಆಪ್ಷನಲ್ಲಿ ಇದು ಕೊಟ್ಟರು ನಿಮ್ಗೆ ಗೊತ್ತಿರಬೇಕು. ನಾನು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದು ಹೇಗೆ ಬಂತು ಅಂತ. ಓಕೆನಾ? ಒನ್ ಮೋರ್ ಎಕ್ಸಾಂಪಲ್. ಇಲ್ಲೇನು ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಎಷ್ಟು 6 days ತೊಗೊತಾನೆ, ಬಿ ಪ್ಲಸ್ ಸಿ 8 days ತೊಗೊತಾನೆ, ಸಿ ಪ್ಲಸ್ ಎ 12 days ತೊಗೊತಾನೆ. ಸೊ ಇದು ನಮ್ದು ಎಕ್ಸ್ ಆಯಿತು, ಇದು ವೈ ಆಯಿತು, ಇದು ನಮ್ಮ ಝೆಡ್ ಆಯಿತು. ನಾವು ಫಾರ್ಮುಲಾದಲ್ಲಿ ಮಾಡಿದರೆ ಏನಾಗುತ್ತೆ, ಎಕ್ಸ್ ವೈ ಝೆಡ್. ಇದನ್ನು ನೀವು ಎಕ್ಸ್ ವೈ ಏನಾಗುತ್ತೆ 6 ಇಂಟು 8 ಪ್ಲಸ್ 8 ಇಂಟು 12 ಪ್ಲಸ್ 12 ಇಂಟು 6
ಇದೇನಾಗುತ್ತೆ 2 × 6 × 8 × 12 divided by 6 8s are 48 plus 12 8s are 96 plus 12 6s are 72. ಸೊ ಇದು ಏನಾಗುತ್ತೆ, ನೀವು ಮಲ್ಟಿಪ್ಲೈ ಮಾಡಿದರೆ 1152 ಬರುತ್ತೆ. ಇದು ಕೆಳಗಡೆದು ಆ್ಯಡ್ ಮಾಡಿದರೆ 216 ಬರುತ್ತೆ. ಸೊ ಫೈನಲ್ ಆನ್ಸರ್ ಎಷ್ಟು? 5.33 ಬರುತ್ತೆ. ಇದು ನೀವು ಸಾಲ್ವ್ ಮಾಡಬೇಕು, ಡಿವೈಡ್ ಮಾಡಿ. ಸೊ ಇದು A + B + C ಮೂವರು ಒಟ್ಟಿಗೆ ವರ್ಕ್ ಮಾಡಿದರೆ ನಮಗೆ ಫೈನಲ್ ಆನ್ಸರು 5.33 ಡೇಸ್ ಅಂತ ಬರುತ್ತೆ. ಇಲ್ಲಿಗೆ ವರ್ಕ್ ಆ್ಯಂಡ್ ಟೈಮ್ ಚಾಪ್ಟರ್ದು ಪಾರ್ಟ್ 1 ಮುಗೀತು. ಅಂದರೆ ಅಪ್ ಟು ಟೆಕ್ನಿಕ್ 4 ನಾನು ಇವತ್ತಿನ ವಿಡಿಯೋದಲ್ಲಿ ಟೀಚ್ ಮಾಡಿದ್ದೀನಿ. ರಿಮೈನಿಂಗ್ ಟೆಕ್ನಿಕ್ಸು ಪಾರ್ಟ್ 2 ಅಲ್ಲಿ ನಾನು ಟೀಚ್ ಮಾಡ್ತೀನಿ. ನಿಮಗೆ ಈ ವಿಡಿಯೋಸು ಇಷ್ಟ ಆದರೆ, ನಿಮಗೆ ನಾನು ಟೀಚ್ ಮಾಡ್ತಿರೋದು ಅರ್ಥ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾವು ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀವಿ. ನಮಗೂ ಪ್ರೋತ್ಸಾಹ ಸಿಗುತ್ತೆ. ನೀವು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಈ ಥರ ವೀಡಿಯೋಸು ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಯಾರು ಗೌರ್ಮೆಂಟ್ ಜಾಬ್ಸಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ಅವರಿಗೂ ದಯವಿಟ್ಟು ಶೇರ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ, ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.